ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತೆ ಗೋವಾ ಪಾಲಿಟಿಕ್ಸ್. ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಬಿಗ್ ಬೆಳವಣಿಗೆ. ಬೆಳಗಾವಿಯಿಂದ ಗೋವಾಗೆ ತೆರಳಿದ ಬಿಜೆಪಿ ರೆಬೆಲ್ ಟೀಮ್. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ ಗೋವಾ ವಿಸಿಟ್ ಕೊಟ್ಟಿದ್ದಾರೆ. ದಿಢೀರ್ ಗೋವಾಗೆ ತೆರಳಿದ ಯತ್ನಾಳ್ ಅಂಡ್ ಟೀಮ್ ಗೋವಾದಿಂದ ವಿಮಾನದಲ್ಲಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಂಜೆ ಹೊತ್ತಿಗೆ ದೆಹಲಿಗೆ ದೌಡಾಯಿಸಲಿರೋ ರೆಬೆಲ್ ಟೀಮ್ ದೆಹಲಿಗೆ ತೆರಳಿ ಯತ್ನಾಳ್ ಜೊತೆ ಸಭೆ ನಡೆಸಲಿರೋ ನಾಯಕರು. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಯತ್ನಾಳ್ ವಿರುದ್ಧ ದೂರು ನೀಡಿದ್ದ ವಿಜಯೇಂದ್ರ ದೂರಿಗೆ ಪ್ರತಿ ದೂರು ನೀಡಲಿರೋ ಯತ್ನಾಳ್ ಟೀಮ್. ತೀವ್ರ ಕುತೂಹಲ ಕೆರಳಿಸಿದ ಬಿಜೆಪಿ ರೆಬೆಲ್ ಟೀಮ್ ನಡೆ. ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತೆ ಗೋವಾ ಪಾಲಿಟಿಕ್ಸ್. ದಿಢೀರ್ ಗೋವಾಗೆ ಯತ್ನಾಳ್ ಟೀಮ್. ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್ ತಾರಕಕ್ಕೇರಿದ್ದು. ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತೆ ಗೋವಾ ಪಾಲಿಟಿಕ್ಸ್. ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಬಿಗ್ ಬೆಳವಣಿಗೆಯಾಗಿದೆ. ಬೆಳಗಾವಿಯಿಂದ ಗೋವಾಗೆ ತೆರಳಿದ ಬಿಜೆಪಿ ರೆಬೆಲ್ ಟೀಮ್. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್ ಗೋವಾ ವಿಸಿಟ್ ಕೊಟ್ಟಿದ್ದಾರೆ. ಗೋವಾದಿಂದ ದೆಹಲಿಗೆ ತೆರಳಿ ಯತ್ನಾಳ್ ಜೊತೆ ಸಭೆ ನಡೆಸಲಿದ್ದಾರೆ. ದಿಢೀರ್ ಗೋವಾಗೆ ತೆರಳಿದ ಯತ್ನಾಳ್ ಅಂಡ್ ಟೀಮ್ ಗೋವಾದಿಂದ ವಿಮಾನದಲ್ಲಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಂಜೆ ಹೊತ್ತಿಗೆ ದೆಹಲಿಗೆ ದೌಡಾಯಿಸಲಿರೋ ರೆಬೆಲ್ ಟೀಮ್ ದೆಹಲಿಗೆ ತೆರಳಿ ಯತ್ನಾಳ್ ಜೊತೆ ಸಭೆ ನಡೆಸಲಿರೋ ನಾಯಕರು. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಯತ್ನಾಳ್ ವಿರುದ್ಧ ದೂರು ನೀಡಿದ್ದ ವಿಜಯೇಂದ್ರ ದೂರಿಗೆ ಪ್ರತಿ ದೂರು ನೀಡಲಿರೋ ಯತ್ನಾಳ್ ಟೀಮ್. ತೀವ್ರ ಕುತೂಹಲ ಕೆರಳಿಸಿದ ಬಿಜೆಪಿ ರೆಬೆಲ್ ಟೀಮ್. ಈ ಹಿಂದೆ ಹೈಕಮಾಂಡ್ ಬುಲಾವ್ ಬಂದಿತ್ತು ಯತ್ನಾಳ್ಗೆ. ನಾನೊಬ್ಬನೇ ಬರೋದಿಲ್ಲ, ಬಂದ್ರೆ ನನ್ನ ಟೀಮ್ ಜೊತೆಗೇನೆ ಬರ್ತೇನೆ, ವಿವರಣೆ ಕೊಡ್ತೇನೆ ಎಂದಿದ್ರು. ಆದ್ರೀಗ ಯತ್ನಾಳ್ ಒಬ್ಬರೇ ದೆಹಲಿಗೆ ತೆರಳಿದ್ದು. ಈಗ ಯತ್ನಾಳ್ ಟೀಮ್ ದೆಹಲಿಗೆ ತೆರಳುತ್ತಿದೆ. ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತೆ ಗೋವಾ ಪಾಲಿಟಿಕ್ಸ್. ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಬಿಗ್ ಬೆಳವಣಿಗೆಯಾಗಿದೆ. ಬೆಳಗಾವಿಯಿಂದ ಗೋವಾಗೆ ತೆರಳಿದ ಬಿಜೆಪಿ ರೆಬೆಲ್ ಟೀಮ್. ರಮೇಶ್ ಜಾರಕಿಹೊಳಿ ಸೇರಿದಂತೆ ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್ ಗೋವಾ ವಿಸಿಟ್ ಕೊಡಲಿದ್ದಾರೆ. ದಿಢೀರ್ ಗೋವಾಗೆ ತೆರಳಿದ ಯತ್ನಾಳ್ ಅಂಡ್ ಟೀಮ್ ಗೋವಾದಿಂದ ವಿಮಾನದಲ್ಲಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಂಜೆ ಹೊತ್ತಿಗೆ ದೆಹಲಿಗೆ ದೌಡಾಯಿಸಲಿರೋ ರೆಬೆಲ್ ಟೀಮ್ ದೆಹಲಿಗೆ ತೆರಳಿ ಯತ್ನಾಳ್ ಜೊತೆ ಸಭೆ ನಡೆಸಲಿರೋ ನಾಯಕರು. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಯತ್ನಾಳ್ ವಿರುದ್ಧ ದೂರು ನೀಡಿದ್ದ ವಿಜಯೇಂದ್ರ ದೂರಿಗೆ ಪ್ರತಿ ದೂರು ನೀಡಲಿರೋ ಯತ್ನಾಳ್ ಟೀಮ್. ತೀವ್ರ ಕುತೂಹಲ ಕೆರಳಿಸಿದ ಬಿಜೆಪಿ ರೆಬೆಲ್ ಟೀಮ್ ನಡೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್. ಯತ್ನಾಳ್ಗೆ 4ನೇ ನೋಟಿಸ್ ಕೊಟ್ಟಿರುವ ಬಿಜೆಪಿ ಮೂಲಗಳಿಂದ ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿ ಲಭ್ಯವಾಗಿದೆ. ಪಕ್ಷದ ಉಳಿವಿಗಾಗಿ ವಿಜಯೇಂದ್ರ ಯಡಿಯೂರಪ್ಪ ಮುಖ್ಯ ಎಂದ ಹೈಕಮಾಂಡ್. ಯತ್ನಾಳ್ ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಅಷ್ಟೇ. ಯತ್ನಾಳ್ ಅವರಿಂದ ಪಕ್ಷಕ್ಕೆ ಪ್ರಯೋಜನ ಏನೂ ಇಲ್ಲ ಎಂದ ಹೈಕಮಾಂಡ್. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಿರುವ ಬಿಜೆಪಿ ನಾಯಕರು. ಹೀಗಾಗಿ ಯಾವುದೇ ಕ್ಷಣದಲ್ಲೂ ಯತ್ನಾಳ್ ಸಸ್ಪೆಂಡ್ ಆಗುವ ಸಾಧ್ಯತೆ ಇದೆ. ವರಿಷ್ಠರ ಭೇಟಿ ಬೆನ್ನಲ್ಲೇ ಯತ್ನಾಳ್ ಸಸ್ಪೆಂಡ್ ಆಗುವ ಚಾನ್ಸ್ ಇದೆ. ಇದರ ಬೆನ್ನಲ್ಲೇ ಈಗ ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತೆ ಗೋವಾ ಪಾಲಿಟಿಕ್ಸ್. ಯತ್ನಾಳ್ಗೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಬಿಗ್ ಬೆಳವಣಿಗೆಯಾಗಿದೆ. ಬೆಳಗಾವಿಯಿಂದ ಗೋವಾಗೆ ತೆರಳಿದ ಬಿಜೆಪಿ ರೆಬೆಲ್ ಟೀಮ್. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್ ಗೋವಾ ವಿಸಿಟ್. ದಿಢೀರ್ ಗೋವಾಗೆ ತೆರಳಿದ ಯತ್ನಾಳ್ ಅಂಡ್ ಟೀಮ್ ಗೋವಾದಿಂದ ವಿಮಾನದಲ್ಲಿ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಂಜೆ ಹೊತ್ತಿಗೆ ದೆಹಲಿಗೆ ದೌಡಾಯಿಸಲಿರೋ ರೆಬೆಲ್ ಟೀಮ್ ದೆಹಲಿಗೆ ತೆರಳಿ ಯತ್ನಾಳ್ ಜೊತೆ ಸಭೆ ನಡೆಸಲಿರೋ ನಾಯಕರು. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡೋ ಸಾಧ್ಯತೆ ಇದೆ. ಮೊನ್ನೆಯಷ್ಟೇ ಯತ್ನಾಳ್ ವಿರುದ್ಧ ದೂರು ನೀಡಿದ್ದ ವಿಜಯೇಂದ್ರ ಅಂಡ್ ಟೀಮ್. ವಿಜಯೇಂದ್ರ ದೂರಿಗೆ ಪ್ರತಿ ದೂರು ನೀಡಲಿರೋ ಯತ್ನಾಳ್ ಟೀಮ್. ತೀವ್ರ ಕುತೂಹಲ ಕೆರಳಿಸಿದ ಬಿಜೆಪಿ ರೆಬೆಲ್ ಟೀಮ್ ನಡೆ.